ಬಿಡದಿಯಲ್ಲಿ ಮತ್ತಷ್ಟು ತಾರಕಕ್ಕೇರಿದೆ ಟೌನ್ಶಿಪ್ ಜಟಾಪಟಿ. ರೈತರ ವಿರೋಧದ ನಡುವೆಯೂ ಕೂಡ ಜಂಟಿ ಸರ್ವೆಗೆ ಜಿಬಿಡಿಎ ಮುಂದಾಗಿದೆ. ರೈತರ ವಿರೋಧದ ನಡುವೆ ಜಂಟಿ ಸರ್ವೆ ಆಗ್ತಾ ಇದೆ. ಅಧಿಕಾರಿಗಳ ವಿರುದ್ಧ ರೈತರು ಗರಂ ಆಗಿದ್ದಾರೆ, ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ, ರಸ್ತೆಯನ್ನ ತಡೆದು ಪ್ರತಿಭಟಿಸಿದ್ದಾರೆ. ಭೈರಮಂಗಲ ಗ್ರಾಮದಲ್ಲಿ ಪೊರಕೆ ಹಿಡಿದು ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯಾವ ಕಾರಣಕ್ಕೂ ಸರ್ವೆ ನಡೆಸಬಾರದು ಅಂತ ಒತ್ತಾಯಿಸಿದ್ದಾರೆ ರೈತರು. ಬಲವಂತವಾಗಿ ಸರ್ವೆ ಕಾರ್ಯ ನಡೆಸಿದ್ರೆ ಅಧಿಕಾರಿಗಳಿಗೆ ಪೊರಕೆ ಏಟು ಬೀಳೋದು ಗ್ಯಾರಂಟಿ ಅಂತ ಹೇಳಿದ್ದಾರೆ. ಟೌನ್ಶಿಪ್ ಯೋಜನೆ ಕೂಡಲೇ ನಿಲ್ಲಿಸಬೇಕು ಅನ್ನೋದು ಅನ್ನದಾತರ ಆಗ್ರಹ. ಜೆಎಂಸಿ ಸರ್ವೆಗೆ ಅಧಿಕಾರಿಗಳು ಬರಬಾರದು, ಪ್ರತಿಭಟನೆ ನಡೆಸುತ್ತಿದ್ದಾರೆ ರೈತರು. ಗ್ರಾಮಕ್ಕೆ ಅಧಿಕಾರಿಗಳು ಬರೋದು ಬೇಡ ಅಂತ ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಜಗದೀಶ್, ಟೌನ್ಶಿಪ್ ಜಟಾಪಟಿ ಈಗಲೂ ಕೂಡ ಮುಂದುವರೆದಿರುವಂಥದ್ದು ಗಮನಿಸ್ತಾ ಇದ್ದೀವಿ. ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಪೊರಕೆ ಹಿಡಿದು ಕುಳಿತಿದ್ದಾರೆ. ಏನಾಯ್ತು, ಸದ್ಯ ಹೇಗಿದೆ ಪರಿಸ್ಥಿತಿ? ವೀಣಾ, ಏನಂತಂದ್ರೆ ಬಿಡದಿಯ ಬೈರ್ಮಂಗ್ಲ ರೈತರು ಕಳೆದ 480 ದಿನಗಳಿಂದ ನಿರಂತರವಾಗಿ ಬೈರ್ಮಂಗ್ಲ ಗ್ರಾಮದಲ್ಲಿ ಒಂದು ಪ್ರತಿಭಟನೆಯನ್ನ ನಡೆಸ್ಕೊಂಡ್ ಬರ್ತಿದ್ದಾರೆ. ಏನು ಬಿಡದಿ ಟೌನ್ಶಿಪ್ಗೆ ವಿರೋಧಿಸಿ ನಾವು ಭೂಮಿ ಕೊಡಲ್ಲ ಅಂತ ಏನ್ ನಿರ್ಧಾರ ಮಾಡಿ ಒಂದು ಪ್ರತಿಭಟನೆಯನ್ನ ನಡೆಸ್ಕೊಂತ ಬರ್ತಿದ್ದಾರೆ. ಈ ಪ್ರತಿಭಟನೆಗೆ ರಾಜ್ಯದ ಹಲವು ರೈತ ಸಂಘಗಳು ಮತ್ತೆ ಮಹಿಳಾ ಸಂಘಟನೆಗಳು ಮತ್ತೆ ಹೋರಾಟಗಾರರು ಕೂಡ ಇದಕ್ಕೆ ಸಾಥ್ ನೀಡ್ತಾ ಬರ್ತಿದ್ದಾರೆ. ಆದ್ರೆ ಇವತ್ತು ಅಂದ್ರೆ ಸರ್ಕಾರ ಈಗ ಆಲ್ರೆಡಿ ಏನು 3 ಗ್ರಾಮಗಳಿಗೆ ಈಗ ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಏನ್ ಮಾಡಿತ್ತು, ಆ ನಿಟ್ಟಿನಲ್ಲಿ ಈಗ ಜೆಎಂಸಿ ಏನಂದ್ರೆ ಆ ಭೂಮಿಗಳನ್ನ ಸರ್ವೆ ಮಾಡಲು ಹೋಗ್ತಾರೆ ಅನ್ನೋ ಅಧಿಕಾರಿಗಳು ಹೋಗ್ತಾರೆ ಅನ್ನೋದು ಮುನ್ಸೂಚನೆ ಗೊತ್ತಾಗ್ತಾ ಇತ್ತು. ಯಾಕೆಂದ್ರೆ ಪೊಲೀಸ್ನ ಸರ್ಪಗಾವಲು ಸರ್ಕಾರ ಹಾಕ್ತಿದಂಗೆನೆ ರೈತರು ಮತ್ತಷ್ಟು ಪ್ರತಿಭಟನೆಯನ್ನ ಆಗ್ತಾ ಇರುವಂತದ್ದು. ಯಾಕೆಂತಂದ್ರೆ ಅಷ್ಟ್ಮಾತು ಜೆಎಂಸಿಗೆ ಏನಾದ್ರು ನಮ್ಮ ಗ್ರಾಮಕ್ಕೆ ಬಂದದ್ದೇ ಆದ್ರೆ ಅಧಿಕಾರಿಗಳನ್ನು ಅವ್ರನ್ನ ತಡೆಯುವಲ್ಲಿ ನಾವು ಮುಂದಾಗ್ತೀವಿ ಅಂತ ಈಗ ಮಹಿಳೆಯರು ತಮ್ಮ ತಮ್ಮ ಮನೆಗಳಿದ್ದಂತ ಪರ್ಕೆಗಳನ್ನ ಹಿಡಿದು ರೋಡ್ಗೆ ಬಂದು ನಿಂತಿರುವಂತದ್ದು. ಏನಂತಂದ್ರೆ ನಮ್ಮ ಗ್ರಾಮದಲ್ಲಿ ಏನಂತಂದ್ರೆ ಈಗ ನಾವು ಸಂಪೂರ್ಣವಾಗಿ ಈ ಜಮೀನುಗಳನ್ನ ನಾವು ಕೊಡಲ್ಲ ಅಂತ ನಿರ್ಧಾರ ಮಾಡಿದೀವಿ. ಹಾಗಾಗಿ ಸರ್ಕಾರ ಕೂಡ ಈ ಒಂದು ಒತ್ತಾಯಕ್ಕೆ ಮಣಿಬೇಕು. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಯೋಜನೆ ವಿರೋಧವಾಗಿ ನಾವು ಕಳೆದ 480 ದಿನಗಳಿಂದ ಏನ್ ಹೋರಾಟ ಮಾಡ್ತಿದೀವಿ ಅದಕ್ಕೆ ಸರ್ಕಾರ ಮಣಿಬೇಕು. ನಮ್ಗೆ ಈ ಒಂದು ಸಂಪೂರ್ಣವಾಗಿ ಟೌನ್ಶಿಪ್ ಏನ್ ಮಾಡ್ತಿದ್ರೆ ಅದು ಟೌನ್ಶಿಪ್ ನ ಕೈ ಬಿಡ್ಬೇಕು. ಇಲ್ಲದೆ ಇದ್ರೆ ನಾವು ಪ್ರತಿಭಟನೆನ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಅಂತ ಏನು ಪ್ರತಿಭಟನೆ ಮಾಡ್ತಿದ್ದಂತ ಏನು ಸಂಘಟನೆಗಳಾಗ್ಬೋದು ಮತ್ತೆ ಆ ಗ್ರಾಮದ ಜನರಾಗ್ಬೋದು ಇವತ್ತು ಸಂಪೂರ್ಣವಾಗಿ ರಸ್ತೆ ತಡೆದು ಏನೊಂದು ಬೈರ್ಮಂಗಲದಿಂದ ಹಾರೋಳಿಗೆ ಹೋಗುತ್ತೆ ಆ ಸಂಪೂರ್ಣ ರಸ್ತೆ ತಡೆದು ಒಂದು ಪ್ರತಿಭಟನೆಯನ್ನ ಮಾಡ್ತಿದ್ರು. ಆದ್ರೂ ಕೂಡ ಅಧಿಕಾರಿಗಳು ಆ ರಸ್ತೆ ಬಿಟ್ಟು ಬೇರೆ ಮೂಲಕವಾಗಿ ಈಗ ಅಧಿಕಾರಿಗಳು ಆ ಗ್ರಾಮಕ್ಕೆ ಹೋಗಿದ್ದಾರೆ ಅಂತ ಈಗ ಕೇಳ್ಬರ್ತಾರಂತ. ಆ ನಿಟ್ಟಲ್ಲೂ ಕೂಡ ರೈತರು ಅಲ್ಲೂ ಹೋಗು ಕೂಡ ಈಗ ಸಂಪೂರ್ಣವಾಗಿ ಜೆಎಂಸಿ ಏನು ಸರ್ವೆ ಮಾಡಲು ಬಂದಿದ್ದಾರೆ ಅಧಿಕಾರಿಗಳ ವಿರುದ್ಧವಾಗಿ ಒಂದು ಧಿಕ್ಕಾರಕ್ಕೆ ಹೋಗಿ ಯಾವುದೇ ಕಾರಣಕ್ಕೂ ಅಧಿಕಾರಿಗಳನ್ನ ನಾವು ಸರ್ವೆ ಮಾಡಲು ಬಿಡಲ್ಲ ಅಂತ ಒಂದು ಪ್ರತಿಭಟನೆಯನ್ನ ವಿರೋಧವನ್ನ ಹುಡ್ತಾ ಇರುವಂತದ್ದು. ಪೊಲೀಸ್ ಸರ್ಪಗಾವಲು ಇದ್ರೂ ಕೂಡ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಈ ಒಂದು ಸರ್ವೆಗೆ ಬಿಡಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸಂಪೂರ್ಣವಾಗಿ ಏನಂತಂದ್ರೆ ಸರ್ವೆ ಕಾರ್ಯವನ್ನ ತಡೆದಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಪೊಲೀಸರು ಮತ್ತೆ ರೈತರ ನಡುವೆ ಒಂದು ಜಟಾಪಟಿ ನಡೀತಾ ಇರುವಂತದ್ದು. ಒಟ್ಟಾರೆಯಾಗಿ ಈ ಯೋಜನೆನ ಸರ್ಕಾರ ಕೈ ಬಿಡ್ಬೇಕು. ಅಲ್ಲಿವರೆಗೂ ಕೂಡ ಯಾವುದೇ ಜೆಎಂಸಿ ಸರ್ವೆಗೂ ಬಿಡಲ್ಲ ಮತ್ತೆ ಯಾವುದೇ ಪ್ರತಿಭಟನೆ ಕೂಡ ನಾವು ನಿಲ್ಸಲ್ಲ ಅಂತ ಇವತ್ತು ಮಹಿಳೆಯರು ಕೂಡ ರಸ್ತೆಗಿಳಿದು ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಎಸ್, ಥ್ಯಾಂಕ್ ಯು ಜಗದೀಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.